ಮಕರ ರಾಶಿಯವರು. ಭೂತ ಭವಿಷ್ಯತ್ ವರ್ತಮಾನಗಳು ನಿಮ್ಮ ಕಣ್ಣು ಮುಂದೆಯೇ ಗೋಚರ ಆಗ್ತಾ ಇದೆ. ಎಲ್ಲರೂ ಕೂಡ ಹೇಳಿರೋದನ್ನು ಕೇಳಿಸ್ಕೊಂಡಿರ್ತೀರಿ. ಅಷ್ಟು ಡಿಫ್ರೆಂಟ್ ಅಂತ ಏನು ಅನಿಸೋದಿಲ್ಲ. ಯಾಕೆ ಅಂತಂದರೆ ಈ ಒಂದು ಮಕರ ರಾಶಿಯವರಿಗೆ ಪಂಚಮದ ಗುರುಬಲವಿದೆ. ಹೇಗೋ ಹಾಗೋ ನಡ್ಕೊಂಡು ಹೋಗ್ತಾ ಇದೆ, ನಮಗೆ ಪರವಾಗಿಲ್ಲ ಅನ್ನೋದೆಲ್ಲ ಕೂಡ ನಿಮಗೆ ಗೋಚರ ಆಗ್ತಾ ಇದೆ. ಆದರೆ 7.5 ಇದೆ. 7.5 ಕೂಡ ಗೊತ್ತಿಲ್ವಲ್ಲ ಯಾವ ತರಹದ್ದು ನೋವಾಯಿತು ಅಂತ, ಎಷ್ಟು ಥರದ್ದು ಪೇಯ್ನ್ ಉಂಟ್ರಿ ಅಂತ. ಆದರೆ ಇದರಿಂದ ನೀವೀಗ ತೇರ್ಗಡೆ ಆಗಿ ಹೊರಗೆ ಬಂದಿದ್ದೀರಿ. ಅಂತಹ ನೋವುಗಳಿಂದ ಬಹುಶಃ ಹೊರಗೆ ಬಂದಾಯಿತು. ಖುಷಿಯ ದಿನಗಳನ್ನು ವೆಲ್ಕಮ್ ಮಾಡಾಯಿತು ತಾವುಗಳು. ಹಾಗಾಗಿ ಈ ಒಂದು ಮಕರ ರಾಶಿಯವರೆಗೆ ಏನು 2025 ಇದೆಯೋ, ಆದರೆ ಮಾರ್ಚ್ 29ಕ್ಕೆ ಮಹಾನುಭಾವ ನಿಮಗೆ 7.5 ಬಿಟ್ಟು ಬಹುಶಃ ಏನು ಮೀನರಾಶಿಗೆ ಹೊರಡುತ್ತಾನೋ, ಒಂದು ಮಾತಿರಲಿ ಎಚ್ಚರಿಸಿ ಹೇಳ್ತಾರೆ, ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾನೆ. ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾನೆ. ನೀವೇನು ಬೇಡ್ತೀರೋ ಅದನ್ನು ಕೊಟ್ಟು ಹೋಗ್ತಾನೆ. ಭಯಪಡಬೇಡಿ. ಇನ್ನು ಮೇ ತನಕ ನಿಮಗೆ ಗುರುಬಲವೂ ಇದೆ. ಎಂಜಾಯ್ ಮಾಡ್ತಿರ್ತೀರಿ, ಖುಷಿಯಾಗಿರ್ತಿರ್ತೀರಿ, ಸಂತೋಷವಾಗಿರ್ತೀರಿ. ಭಯ ಪಡಬೇಕಾಗಿಲ್ಲ. ಮೇ ನಂತರ ನಿಮ್ಮ ರಾಶಿಯಿಂದ ಬಹುಶಃ ನಿರ್ಗಮಿಸ್ತಕ್ಕಂತಹದ್ದು ಮಿಥುನ ರಾಶಿಗೆ. ಮಿಥುನ ರಾಶಿಗೆ ಬಂದಾಗ ಅಲ್ಲಿ ಆಗ್ತಕ್ಕಂತಹದ್ದು ಷಷ್ಠಮಕ್ಕೆ ಬರ್ತಾನೆ. ಷಷ್ಠಮದಲ್ಲಿ ಇಲ್ಲಿ ಒಂದು ನೀವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಇನ್ಯಾವ ಜ್ಯೋತಿಷಿಗಳೆಲ್ಲದರೂ ಕೂಡ ನಿಮಗೆ ಅದಕ್ಕೆ ಗೋಚರ ಹಾಕೋದಿಲ್ಲ. ಯಾಕಂದರೆ ಅದು ಅನುಭವವೇದ್ಯವಾಗಬೇಕು. ನಾನು ಹೇಳಿದರೂ ಕೂಡ ಅಷ್ಟೇ, ಅನುಭವ ಆಗಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಿಂದೆಂದೋ ಈ ನೋಟ್ ದ ಪಾಯಿಂಟ್, ಈ ರಾಶಿಯವರ ಮಾತ್ರ ಚೆನ್ನಾಗಿ ನೋಟ್ ಮಾಡಿಕೊಳ್ಳಬೇಕಂತಂದರೆ, ನೀವು ಹಿಂದೆಂದೋ ಯಾರಿಂದಲೋ ಶತ್ರುಗಳಿಂದ ನೋವು ಪಟ್ಟಿದ್ದರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗಲೇ ಅಂಡರ್ಲೈನ್ ಮಾಡ್ಕೊಳ್ಳಿ. ಶತ್ರುಗಳಿಂದ ತೊಂದರೆ ಆಗಿದ್ದರೆ ಅದು 5 ವರ್ಷ ಆಗಿರಬಹುದು, 10 ವರ್ಷ ಆಗಿರಬಹುದು, ಅಥವಾ ಹೋದ ವರ್ಷ ಕೂಡ ಆಗಿರಬಹುದು. ಅಂತಹ ನೋವುಗಳಿಂದ, ಆ ಶತ್ರುಗಳಿಂದ ನೋವು ಉಂಡಿದ್ದರೆ ನಲಿವಿನ ಕಡೆ ಧಾವಿಸ್ತೀರಿ. ಚೆನ್ನಾಗಿ ನೆನಪಿರಲಿ. ಶತ್ರುಗಳಿಂದಲೇ ನಿಮಗೆ ಸಂಪತ್ತು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸಾಧ್ಯತೆ ಅಂತಲೂ ಬಳಸಲ್ಲ, ಇದೇ ಕೂಡ ನನಗೆ ಗೊತ್ತಿದೆ. ಅದಕ್ಕಾಗಿ ಶತ್ರುಗಳನ್ನು ಕೂಡ ಮಿತ್ರನಾಗಿ ಮಾಡಿಕೊಳ್ಳತಕ್ಕಂಥ ಅವಕಾಶ ನಿಮಗೆ ಬರ್ತಾ ಇದೆ. ನನ್ನ ಪ್ರೀತಿ ಬಂಧುಗಳೇ, ನಿಮ್ಮ ಬಳಿ ಇರತಕ್ಕಂಥವ್ರು ಎಷ್ಟು ಜನ ಇದ್ದರೂ ಗೊತ್ತಿಲ್ಲ. ಒಂದು 100 ಜನ ಮಿತ್ರರಿದ್ದರೆ ಅದರಲ್ಲಿ ಒಬ್ಬ ಕೂಡ ಯಾವುದೇ ಕಾರಣಕ್ಕೂ ಕೂಡ, ನಮ್ಮಲ್ಲಿರ್ತಕ್ಕಂಥ ಒಬ್ಬ ಶತ್ರು ಆಗ್ತಾನೆ ಅಂತಂದರೆ ಯಾವುದೇ ಕಾರಣಕ್ಕೂ ಅವನಿಗೆ ಒಂದು ಅವಕಾಶವೂ ಕೂಡ ಕೊಡಬಾರದು ಶತ್ರು ಆಗಲಿಕ್ಕೆ. ಹೊರಗಡೆ ಉಳ್ಕೊಂಡಿರ್ತಕ್ಕಂಥ ಅದೇ ಒಬ್ಬ ಶತ್ರು ಮಿತ್ರನಾಗ್ತಾನೆ ಅಂತಂದರೆ ಅವನಿಗೆ 100 ಅವಕಾಶವನ್ನು ಕೊಡಬೇಕಂತೆ. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಮ್ಮಲ್ಲಿರ್ತಕ್ಕಂಥವನು ಮಿತ್ರ ಶತ್ರು ಆಗಲಿಕ್ಕೆ ಒಂದು ಅವಕಾಶನ ಕೊಡಬೇಡ. ದೂರ ಉಳಿದಿರ್ತಕ್ಕಂತಹ ಶತ್ರುವಿಗೆ ನಮ್ಮ ಹತ್ರ ಬರ್ತಾ ಇದ್ದಾನೆ ಅಂದರೆ ಅವ್ನಿಗೆ 100 ಅವಕಾಶವನ್ನು ಕೊಡು. ಇಲ್ಲಿ ಇರೋದು ನಿಮಗೆ ನೋಟ್ ದ ಪಾಯಿಂಟ್. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಶತ್ರುಗಳಿಂದ ಹಣದ ಸುರಿಮಳೆ. ಗೊತ್ತಿಲ್ಲ, ಅವನು ಯಾವುದೋ ಒಂದು ಲಿಂಕ್ ಕೊಡ್ತಾನೆ. ನೋಡು, ನಮ್ಮವ್ರಿಗೆ ಯಾರಿಗೋ ಒಬ್ಬರಿಗೆ ಈ ಥರದ್ದೊಂದು ಲ್ಯಾಂಡ್ ಬೇಕಾಗಿತ್ತು, ಸ್ವಲ್ಪ ಏನಾದರೂ ಕೊಡಿಸ್ತೀಯಪ್ಪ, ಸುಮ್ಮನೆ ಬಿಡು, ಹಳೆದೆಲ್ಲ ಮರ್ತು ಬಿಡು ಅಂತ ಏನಾದರೂ ಒಂದು ಮಾತು ಹೇಳಿ, ಗೊತ್ತಿಲ್ಲ, ಅವನು ಸ್ವಲ್ಪ ಕೇರ್ಲೆಸ್ಸಾಗಿ ಹೇಳ್ತಾನೆ. ನಿನಗೆ ಅದೇ ಪಾಸಿಟಿವ್ ವೈಬ್ಸ್. ಅವನು ಕೇರ್ಲೆಸ್ಸಾಗಿ ಹೇಳಿದ್ದನ್ನು ನೀನು ಎಲ್ಲೋ ಒಂದು ಕಡೆ ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಟಿ ಅನ್ನಕೋ, ಆ ಕೆಲಸದಲ್ಲಿ ಅದ್ಭುತವಾಗಿರುತ್ತೆ. ಯಶಸ್ಸಿನ ಶಿಖರವನ್ನು ಹೇರುತ್ತೀರಿ. ಭಯ ಪಡಬೇಡಿ. ಗುರುಬಲ ಇಲ್ಲ ಅಂತ ಯಾರಾவது 2025 ಅಂತ ಭಯ ಪಡಿಸಿದ್ರೆ ಭಯ ಪಡಬೇಡಿ. ಶನಿ ನಿಮಗೆ ಏನು ಮಾಡ್ತಿದ್ದಾನೆ ಗೊತ್ತುಂಟಾ? ಬಿಟ್ಟು ಹೋಗೋ ಕೊಟ್ಟು ಹೋಗ್ತಿದ್ದಾನಂತೆ. ಇವೆಲ್ಲವೂ ಕೂಡ ಈ ರಹಸ್ಯಗಳೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಂದು ಜಾತಕವನ್ನು 7 ಡೇಸ್ ಹೇಳ್ಬೇಕಂತೆ. 1 ದಿನ 10 ನಿಮಿಷ ಅಲ್ಲ, 7 ದಿನಗಳ ಪರ್ಯಂತ ಹೇಳಬೇಕು. ನಾವೇನು ಮಾಡ್ತೀವಿ, ಬಹುಶಃ ಅಲ್ಲಿಟ್ಲು ಬಿಟ್ಟು ಅಲ್ಲೊಂದು ಸ್ವಲ್ಪ ನಿಮಗೆ ಕ್ಲೈಮ್ಯಾಕ್ಸನ್ನು ಅಷ್ಟೇ ಕೊಡ್ತಾ ಬರ್ತಿರ್ತೀವಿ. ಈ 9 ಗ್ರಹಗಳಲ್ಲಿ ನಾನು ಶನಿ ಮಾತಾಡ್ತಾ ಇದ್ದೇನೆ, ಗುರು ಅಷ್ಟೇ ಮಾತಾಡ್ತಾ, ಇನ್ನು ಉಳಿದಿರತಕ್ಕಂಥದ್ದು ತಿಂಗಳಿಗೊಂದು ಚೇಂಜ್ ಆಗ್ತಿರ್ತೇವಲ್ಲ, ಎಲ್ಲ ಮನೆಗಳಿಗೂ ಬದಲಾವಣೆ ಆಗ್ತಿರ್ತವಲ್ಲ, 2-2.5 ದಿನಕ್ಕೆ ಚೇಂಜ್ ಆಗುತ್ತಲ್ಲ ಚಂದ್ರ. ಇದೆಲ್ಲ ಎಂತ ಹೇಳೋದು? ಅದಕ್ಕಾಗಿ ನಿಮ್ಮ ಕುಂಡ್ಲಿನ ಒಮ್ಮೆ ನೀವು ಗಮನಿಸಿ ನೋಡಬೇಕು. ಒಟ್ಟಾರೆಯಾಗಿ ಸಮಸ್ಯೆಗಳ ಸುರಿಮಳೆ ಇದ್ದರೂ ಕೂಡ ನೀವು ಭವ್ಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅದೃಷ್ಟದ ಅರಮನೆಗೆ ನೀವು ಬರ್ತೀರಿ. ಬರೆದಿಟ್ಕೊಳ್ಳಿ. ಆದರೆ ಸ್ವಲ್ಪ ಇಲ್ಲಿ ಚೇಂಜಸ್ ಅಂತ ಏನಾದಿತ್ತು ಅಂತಂದರೆ, ನೀವು ಮರೆಯದೇ ಶನೇಶ್ಚರನ ಅಷ್ಟೋತ್ತರವನ್ನು, ಅದರಲ್ಲೂ ದಶರಥ ಕೃತ ಶನೇಶ್ಚರ ಪೀಡಾ ಪರಿಹಾರ ಸ್ತೋತ್ರ ಅಂತಿದೆ, ಅದನ್ನು ಓದ್ಕೊಳ್ಳತಕ್ಕಂತಹದ್ದು. ಶುಕ್ರ ಪೂರ್ವ ಪುಣ್ಯಾಧಿಪತಿ ನಿಮಗೆ ಅತ್ಯಂತ ಅಭ್ಯುದಯವನ್ನು ಕೊಡತಕ್ಕಂತಹದ್ದು. ಗೊತ್ತಿಲ್ಲ, ಹಿಂದಿನ ಜನ್ಮದ ರಹಸ್ಯಗಳಿಗೂ ಕೂಡ ಅಲ್ಲಿರ್ತಕ್ಕ ಸಮಾಧಾನದ ಉತ್ತರ ಕೊಡ್ತಕ್ಕಂಥ ಶುಕ್ರ ನಿಮಗಾಗಿರ್ತಾನೆ. ಇನ್ನು ಭಾಗ್ಯಾಧಿಪತಿ ಅಂತ ತಗೊಂಡಾಗ ಬುಧನಾಗಿರ್ತಾನೆ. ಅಂತಹ ಬುಧನ ಮಂತ್ರವನ್ನು ಕೂಡ ಮಾಡಿಕೊಳ್ತಾರೆ. ಒಟ್ಟಾರೆ ತುಳಸಿಯನ್ನು ದಾನ ಮಾಡಬೇಕು. ಈ ದವಸ ದಾನಗಳಿಗೆ ಬರ್ತಾವಲ್ಲ ನವಧಾನ್ಯಗಳನ್ನು ಶಕ್ತಿಯಾನುಸಾರ ದಾನವನ್ನು ಮಾಡಬೇಕು. ಎಳ್ಳು ಅಥವಾ ಎಳ್ಳನ್ನೇ ದಾನ ಮಾಡಬೇಕು. ಈ 3 ಜನ ಪ್ರೇಯರ್ ಇರಲಿ. ಅತ್ಯಂತ ಶುಭ ದಿನಗಳನ್ನು ನೀವು ವೆಲ್ಕಮ್ ಮಾಡ್ತೀರಿ, ತಿಳಿದಿರಲಿ. ಶುಭಂ ಭೂಯಾತ್, ಒಳಿತಾಗಲಿ.